ಕನ್ಯಾ ರಾಶಿಯಲ್ಲಿ ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಹಾಗೂ ಅನಾನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಇಷ್ಟೊತ್ತು ಸಿಂಹ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಮುಂದಿನ ರಾಶಿ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಯಲ್ಲಿ ಗುರು ಬದಲಾವಣೆಯಿಂದ ಯಾವ ರೀತಿಯಾದ ಅನುಕೂಲ ಹಾಗೂ ಅನಾನುಕೂಲ ಆಗುತ್ತೆ ಅಂತ ತಿಳಿಸಿ. ಕನ್ಯಾ ರಾಶಿಯವರಿಗೆ ಶುಭ ಫಲಗಳೇ ಕೊಡ್ತಾ ಹೋಗುತ್ತೆ. ಯಾಕೆಂತ ಅಂದ್ರೆ ಸಪ್ತಮದಲ್ಲಿ ಇವರಿಗೆ ಶನಿ ಇದ್ರೂ ಕೂಡ ಇವಾಗ ಗುರು ಒಳ್ಳೆ ಲಾಭಾಂಶಕ್ಕೆ ಇವ್ರಿಗೆ ಕೊಡ್ತಾ ಇರೋದ್ರಿಂದ ಖಂಡಿತ ಒಳ್ಳೆ ಫಲ ಕೊಡ್ತಾ ಹೋಗ್ತಾನೆ. ಲಾಭಕ್ಕೆ ಬರ್ತಾನಲ್ಲ, 10ನೇ ಮನೆ ಬಡ್ತಿ, ಉದ್ಯೋಗದಿಂದ ಲಾಭಕ್ಕೆ ಬರ್ತಾನೆ. ಸೊ ಅಲ್ಲಿಗೆ ಏನಾಗತ್ತೆ, ಬಡ್ತಿ ಸಿಕ್ತಲ್ವಾ ಅಲ್ಲಿಗೆ. ಸೊ ಖಂಡಿತ ಕನ್ಯಾ ರಾಶಿಯವರು ದೀಪಾವಳಿ ಧಮಾಕ ಅಂತಾನೆ ಹೇಳ್ಬೋದು. ಖಂಡಿತ ದೀಪಾವಳಿನ ಖುಷಿಯಿಂದ ಆಚರಿಸಿ ಒಳ್ಳೆ ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಈ ತುಂಬಾ ಜನ ಈಗ ಒಂದು ಕಾಮೆಂಟ್ ನೋಡ್ತಾ ಇರ್ತೀನಿ, ನಾನು ನೋಡ್ತಾ ಇದ್ದೀನಿ ನಂಗೇನು ಆಗ್ತಾ ಇಲ್ಲ, ನನ್ಗೇನು ನೀವ್ ಹೇಳಿದ್ದೆಲ್ಲ ನಡೀತಿಲ್ಲ ಅಂತ ಹೇಳೋದು ಕಾಮೆಂಟ್ ಮಾಡಿರ್ತಾರೆ. ನೋಡಿ ವೀಕ್ಷಕರು, ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಯಾವ ದಶೆಗಳು ನಡೀತಾ ಇದೆ ನೋಡ್ಕೊಳ್ಳಿ. ನಿಮ್ಮ ದಶಾಫಲಗಳ ಮೇಲೆ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ನಾವ್ ಹೇಳೋದು ಗೋಚಾರದಲ್ಲಿ ಆಗುವಂತ ಎಫೆಕ್ಟ್ ಒಂದು 30% ಇರುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ಶುರು ಆಗಿದೆ ಅದು ನೋಡಿ. ಯಾಕಂದ್ರೆ ದಶಾಫಲಗಳು ಅಂತ ಏನು ಅದಕ್ಕೆ ನಾವು ಕರೆಯೋದು. ಯಾವ ದಶ ನಡೀತಿದೆ, ಮಹಾದಶ ನಡೀತಿದೆ ಅಂತ ನೋಡ್ತಾ ಬನ್ನಿ. ಅದ್ರ ಜೊತೆಗೆ ನಿಮ್ಮ ಒಂದು ಲಗ್ನದಲ್ಲಿ ಯಾರು ಸ್ಥಿತರಾಗಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವ ಒಂದು ಗ್ರಹಗಳ ಆಧಾರದ ಮೇಲೆ ನಿಮ್ಮ ಜೀವನ ಸ್ಥಿತಿಗತಿಗಳು ನಡೆಯೋದ್ರಿಂದ ಖಂಡಿತ ಅದು ತಕ್ಕಂತೆ ನಡೀತಾ ಹೋಗುತ್ತೆ. ನಾವ್ ಹೇಳೋದೆಲ್ಲ 30% ಇರುತ್ತೆ, ಉಳಿದೆಲ್ಲ 70% ಅವ್ರವ್ರ ದಶಾಭುಕ್ತಿ ತಕ್ಕಂತೆ ಇರುತ್ತೆ. ಹಂಗಾಗಿ ನೀವ್ ಹೇಳೋದೆಲ್ಲ ನಡೆದೋಯ್ತಾ, ನೀವ್ ಹೇಳೋದೆಲ್ಲ ಕೆಲವರಿಗೆ ನಡೀಬಹುದು, ಕೆಲವರಿಗೆ ನಡೀದೇನೂ ಇರ್ಬೋದು. ಯಾಕೆ ನಿಮ್ ದಶಾಭುಕ್ತಿ ಇಂಪಾರ್ಟೆಂಟ್ ಆಗೋದ್ರಿಂದ ಸ್ವಲ್ಪ ನಿಮ್ ದಶಾಭುಕ್ತಿನ ನೋಡ್ಕೋಬೇಕಾಗತ್ತೆ. ಯಾವಾಗ ದಶಾಭುಕ್ತಿನೂ ತುಂಬಾ ಚೆನ್ನಾಗಿದ್ದು ಗೋಚಾರದಲ್ಲೂ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗುತ್ತೆ, ನಿಮಗೆ 100% ರಿಸಲ್ಟ್ ಸಿಕ್ತಂಗೆ ಅಲ್ವಾ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಉದ್ಯೋಗದಲ್ಲಿ ಇದ್ದಂತಹ ಗುರು ಅಂದ್ರೆ 10ನೇ ಮನೆ ಅಧಿಪತಿಯಾಗಿರುವಂತಹ ಗುರು ಬದಲಾಯಿಸ್ಕೊಂಡು 11ನೇ ಮನೆಗೆ ಬರ್ತಾ ಇದ್ದಾನೆ ಗುರು. ಸೊ ಒಳ್ಳೆ ಫಲ ಅಂತಾನೆ ಹೇಳ್ಬೋದು. ಲಾಭಾಂಶವನ್ನ ಅತಿ ಹೆಚ್ಚಾಗಿ ತಂದ್ಕೊಡುವಂತಹ ಒಂದು ರಾಶಿ ಕನ್ಯಾ ರಾಶಿಗಾಗಿರೋದ್ರಿಂದ ಇನ್ನೇನ್ ಮಾಡೋದು, 100% ಟ್ರಿಪ್ ಟೂರ್ಗಳೆಲ್ಲ ಹೊಡಿತಾ ಹೋಗ್ಬೋದು ಕನ್ಯಾ ರಾಶಿಯವರು. ಯಾಕೆಂದ್ರೆ 7ನೇ ಮನೆಯಲ್ಲಿ ಶನಿ ಇದ್ರೂ ಕೂಡ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವ್ಯಾಜ್ಯಗಳಾಗ್ತಿತ್ತು, ಗಲಾಟೆಗಳಾಗ್ತಿತ್ತು. ಈ ಒಂದು ಲಾಭದಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮನಸ್ತಾಪಗಳು ಕೂಡ ಕಡಿಮೆ ಆಗ್ತಾ ಹೋಗ್ಬೋದು. ಇದೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಏನು ಯಥೇಚ್ಛವಾಗಿ ಶುಭ ಫಲಗಳನ್ನ ಕೊಡೋದ್ರಿಂದ ಇವರು ಲಾಭಾಂಶಗಳಲ್ಲಿ ಸ್ವಲ್ಪ ನೋಡ್ಕೋಬೇಕು. ಈಗ ಬಂದಿದ್ದೆಲ್ಲ ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಳ್ಳುವಂಥದ್ದು ಮಾಡ್ಬೇಕು. ಕಷ್ಟಕ್ಕೆ ಸಮಯ ಅಂತ ಬಂದಾಗ ಅದಕ್ಕೆ ಅಲ್ವಾ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಹಣನ ಕೂಡಿಟ್ಕೋಬೇಕು. ನಮ್ಮ ಒಂದು ಸಮಯ ಕೆಟ್ಟ ಪರಿಸ್ಥಿತಿ ಅಂತ ಬಂದಾಗ ಅದನ್ನ ನಾವು ತೆಗೆದು ಯೂಸ್ ಮಾಡುವಂಥದ್ದು ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇರೋರು. ಸೊ ಹಾಗಾಗಿ ಬಂದಂತ ಹಣವನ್ನ ಶೇಖರಣೆ ಮಾಡಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ಜೊತೆಗೆ 10ನೇ ಮನೆ ಬಡ್ತಿ ಅಂತ ಏನ್ ಹೇಳಿದೆ, ಲಾಭಾಂಶಕ್ಕೆ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅಥವಾ ನಿಮ್ಮ ಸ್ಯಾಲ್ರಿ ರೈಸ್ ಆಗ್ಬೋದು, ಯಾರಾಗ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಎಲ್ಲರಿಗೂ ಅಷ್ಟೇನೆ ಸ್ಯಾಲ್ರಿ ರೈಸ್ ಆಗ್ಬೋದು, ಅಥವಾ ನಿಮ್ಮ ಹಣದಲ್ಲಿ ಹೆಚ್ಚು ಲಾಭವನ್ನ ಕೊಡುವಂಥದ್ದು ಕೂಡ ಆಗ್ತಾ ಹೋಗೋದ್ರಿಂದ ಕನ್ಯಾ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ಬೋದು. ಇವ್ರು ಇನ್ನೂ ಹೆಚ್ಚು ಶುಭ ಫಲಗಳನ್ನ ತಗೋಬೇಕು ಅಂತ ಅಂದ್ರೆ ಒಂದು ಗುರುವಿನ ಒಂದು ದರ್ಶನ ಮಾಡುವಂಥದ್ದನ್ನ ಮಾಡಿದ್ರೆ ಹೆಚ್ಚು ಶುಭ ಫಲಗಳನ್ನ ನೋಡ್ತಾ ಹೋಗ್ತಾರೆ ಕನ್ಯಾ ರಾಶಿಯವರು. ಯಾಕಂದ್ರೆ ಕನ್ಯಾ ರಾಶಿಯವರಿಗೆ 3ನೇ ಅಧಿಪತಿ ಅವನಾಗಿರ್ತಾನೆ, ಜೊತೆಗೆ 7ನೇನೂ ಅವನೇ ಆಗಿರ್ತಾನೆ. ಸೊ ಸಪ್ತಮಾಧಿಪತಿನೇ ಅವನೇ ಆಗಿದ್ರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯ ಏನು ವೈಮನಸ್ಸಿತ್ತು ಅದೆಲ್ಲ ಕಡಿಮೆ ಆಗಿ ಶನಿ 7ರಲ್ಲಿದ್ರು ಕೂಡ ತೊಂದರೆ ಇಲ್ಲ. ಯಾಕಂದ್ರೆ ಗುರು ಲಾಭಾಂಶಕ್ಕೆ ಕುಳಿತಿರೋದ್ರಿಂದ ಎಲ್ಲೋ ಸ್ವಲ್ಪ ಹೆಂಡತಿನ ಸಮಾಧಾನ ಮಾಡಕ್ಕೆ ಗಂಡ ನಿಮ್ಗೆ ಒಡವೆನ ಪರ್ಚೇಸ್ ಕೂಡ ಮಾಡ್ಕೊಡ್ಬೋದು. ನಿಮ್ಮಿಬ್ರು ಮಧ್ಯ ಅನುರಾಗ ಅನುಬಂಧಗಳು ಬೆಳೀತಾ ಹೋಗ್ಬೋದು. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಗಂಡನಿಂದ ಮಾಡಿದ್ರಿ, ಅದು ಸಡನ್ಲಿ ಅವರು ನಿಮ್ಗೆ ಸರ್ಪ್ರೈಸ್ ಆಗಿ ತಂದು ಕೂಡ ಮಾಡ್ಬೋದು. ಹಾಗಾಗಿ ಕನ್ಯಾ ರಾಶಿಯವರು ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕನ್ಯಾ ರಾಶಿಯವರು ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ಜೊತೆಗೆ 11ನೇ ಲಾಭಾಂಶ ಅಂತ ಬಂದಾಗ ಎಲ್ಲಾರು ಒಂದ್ ಕಡೆ ಒಂದು ಸ್ವಂತ ಮನೆಗೆ ಅಥವಾ ಜಾಗವನ್ನ ಪರ್ಚೇಸ್ ಮಾಡೋವಂಥದ್ದು ಕನ್ಯಾ ರಾಶಿಯವರು. ಯಾವ್ದೋ ಒಂದು ಜಾಗವನ್ನ ಪರ್ಚೇಸ್ ಮಾಡೋವಂಥದ್ದು, ಮನೆ ಪರ್ಚೇಸ್ ಮಾಡೋವಂಥದ್ದು, ಅಡ್ವಾನ್ಸ್ ಮಾಡೋವಂಥದ್ದು ಏನಾರು ಈ 1-2 ತಿಂಗಳಲ್ಲಿ ಖಂಡಿತ ಮಾಡೇ ಮಾಡ್ತಾರೆ ಕನ್ಯಾ ರಾಶಿಯವರಿಗೆ. ಖಂಡಿತ ಗಂಡನಿಂದನೂ ಒಳ್ಳೆ ಫಲ ಇದೆ. ತಾವು ಮಾಡುವಂತಹ ಉದ್ಯೋಗದಲ್ಲೂ ಕೂಡ ಶುಭ ಫಲಗಳು ಕೊಡೋದ್ರಿಂದ ಎಲ್ಲೋ ಒಂದ್ ಕಡೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ದೀಪಾವಳಿನ ಖುಷಿಯಿಂದನೂ ಆಚರಿಸುವಂತ ಒಂದು ಕನ್ಯಾ ರಾಶಿ ಈ ವರ್ಷ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಖುಷಿಯಿಂದ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿ ನೋಡ್ಬೋದು ಈಗ ನೀನ್ ಗುರು ಬದಲಾವಣೆ ಆದಾಗ ಒಳ್ಳೆ ಫಲಗಳನ್ನ ನೋಡ್ತಾ ಒಂದ್ ಜೊತೆ ಮನೆ ಅಂತೂ ಖಂಡಿತ ತಗೊಳ್ತೀರಾ ಅಥವಾ ಅಡ್ವಾನ್ಸ್ ಅಂತೂ ಮಾಡೇ ಮಾಡ್ತೀರಾ. ಇದೊಂದು ಶುಭ ಫಲಗಳು ಜಾಸ್ತಿ ಇರೋದ್ರಿಂದ ಕನ್ಯಾ ರಾಶಿಯವರಲ್ಲಿ. ಜೊತೆಗೆ ಶನಿ 7ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಶನೇಶ್ವರನ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸಪ್ತಮ ಶನಿ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲೂ ಒಂದ್ ಕಡೆ ಮಾಡ್ತಿರುವಂತ ಕೆಲಸ ಕಾರ್ಯಗಳು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂತ ಜಾಸ್ತಿ ಆಗೋದ್ರಿಂದ ಆಗಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ನೋಡಿ. ತುಂಬಾ ಜನ ನಾವು ನೋಡ್ತೀವಿ ಶನೇಶ್ವರ ಬರ್ತಾ ಇದ್ದಾನೆ ಅಂದ ತಕ್ಷಣ ಓಡೋಗೋದು ಎಲ್ಲಿಗೆ ಹೇಳಿ,
ಶನಿ ಟೆಂಪಲ್ಗೆ ಹೋಗ್ತಾರೆ, ಇಲ್ಲ ಆಂಜನೇಯನ್ ಟೆಂಪಲ್ಗೆ ಹೋಗ್ತಾರೆ ಅಲ್ವಾ. ಸೊ ಖಂಡಿತ ಮಾಡಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿಮ್ಗೆ ಎಲ್ಲದೂ ಕಷ್ಟಗಳು ನಿವಾರಣೆ ಮಾಡ್ಬೇಕು ಅಂತಂದ್ರೆ ರಾಮನ ಹೆಚ್ಚು ಜಪ ಮಾಡಿ. ಹೆಚ್ಚು ಜನ ರಾಮನ ದೇವಸ್ಥಾನದಲ್ಲಿ ಇರೋದೇ ಇಲ್ಲ, ರಾಮನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಎಲ್ಲೋ ಅಯೋಧ್ಯೆ ಕಟ್ಟಿದಾರೆ ಅಂತ ಹೇಳಿ ಜನ ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ. ಹೆಚ್ಚು ರಾಮನ್ ಜಪ ಮಾಡಿ. ಶನೇಶ್ ಯಾರಿಗೆಲ್ಲ 7.7 ನಡೀತಾ ಇದೆ ಅವರೆಲ್ಲ ತಾರಕ ಮಂತ್ರಗಳನ್ನ ಹೇಳ್ಕೊಳ್ಳಿ. ಯಾವಾಗ ರಾಮನ ಹೆಚ್ಚು ಪೂಜಿಸ್ತಿರೋ ಶನೇಶ್ವರ ಹಂಗೆ ತಲೆ ಬಾಗಿ ಶಿರಸಾವಹಿಸಿ ನಮಿಸ್ತಾನೆ, ಗೊತ್ತಿದೆ ಅಲ್ಲ. ಸೊ ಶನಿ ಯಾವುದೇ ಕಾರಣಕ್ಕೂ ರಾಮನ ಪರಮ ಭಕ್ತ ಹನುಮಂತ. ಸೊ ಹಂಗಾಗಿ ನೀವು ಹೆಚ್ಚು ರಾಮನ ಆರಾಧನೆ ಮಾಡಿದಷ್ಟು, ಹನುಮಂತನ ಆರಾಧನೆ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಗುರುವಿನ ಗೋಚಾರದ ಬದಲಾವಣೆ ಕಟಕ ರಾಶಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ಒಳ್ಳೆಯ ಲಾಭಾಂಶಗಳನ್ನ, ಉತ್ತಮ ಫಲಿತಾಂಶಗಳನ್ನ ತಂದುಕೊಡುವಂತ ಒಂದು ರಾಶಿ ಆಗಿರೋದ್ರಿಂದ ಖಂಡಿತ ಎಂಜಾಯ್ ಮಾಡಿ, ಒಳ್ಳೇದಾಗತ್ತೆ. ನಮ್ ಟೈಮ್ ಬಂದಾಗ ಅದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ, ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಆ ಟೈಮು ಅವಕಾಶ ನಿಮ್ಗೆ ಆ ದೇವ್ರು ಕೊಡ್ತಾ ಇರೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ. ಮತ್ತೆ ಕಳೆದ ಇನ್ನೊಂದು 5 ತಿಂಗಳ ನಂತರ ಕೂಡ ಅದೇ ಬ್ಯಾಕ್ಔಟ್ ಆಗಂದ್ರೆ ಮಿಥುನ ರಾಶಿಗೆ ಹೋಗ್ತಾನೆ, ಮತ್ತೆ ಅವನು ಕಟಕ ರಾಶಿಗೆ ಬರೋದ್ರಿಂದ ಮುಂದಿನ ವರ್ಷಗಳಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನೇ ಕೊಡೋದ್ರಿಂದ ನೀವು ಒಳ್ಳೆಯ ಒಂದು ನಿರೀಕ್ಷೆಗಳನ್ನ ಕನ್ಯಾ ರಾಶಿಯವರು ಮಾಡ್ತಾ ಹೋಗ್ಬೋದು. ಮನೆ ಅಂತೂ ಹೇಳ್ತಾ ಇದೀನಿ, ಕನ್ಯಾ ರಾಶಿಯವರಿಗೆ ಈ ಒಂದು 2 ತಿಂಗಳಲ್ಲಿ ನೀವು ಅಡ್ವಾನ್ಸ್ ಆದ್ರೂ ಮಾಡ್ಬೋದು, ಅಥವಾ ಇನ್ನು ಮುಂದಿನ ವರ್ಷಗಳಲ್ಲಾದ್ರೂ ಕೂಡ ನಿಮ್ಗೆ 12 ತಿಂಗಳಲ್ಲಿ ಖಂಡಿತ ಮನೆ ಆಗೇ ಆಗತ್ತೆ ಕನ್ಯಾ ರಾಶಿಯವರಿಗೆ. ನೀವು ಬೇಕಾದ್ರೆ ಕಾಮೆಂಟ್ ಮಾಡಿ, ಯಾರು ಒಬ್ರು ಕನ್ಯಾ ರಾಶಿಯವರು ಇದ್ರೆ ಅವ್ರು ಮನೆಗೆ ಅಡ್ವಾನ್ಸ್ ತಗೊಂಡಿರ್ತಾರೆ, ಅಥವಾ ಕಟ್ಟಿರೋ ಮನೆ ತಗೊಂಡಿರ್ತಾರೆ, ಅಥವಾ ಈ ಸೈಟ್ ಆದ್ರೂ ಪರ್ಚೇಸ್ ಮಾಡಿರ್ತಾರೆ, ಖಂಡಿತ ಒಳ್ಳೇದಾಗತ್ತೆ ಕನ್ಯಾ ರಾಶಿಯವರಿಗೆ. ಸೊ ಇಷ್ಟೆಲ್ಲ ಶುಭ ಫಲಗಳಿದೆ ಅಂತಂದ್ರೆ ಇನ್ನು ಕನ್ಯಾ ರಾಶಿಯವರು ಯಾವಾಗ್ಲೂ ಹ್ಯಾಪಿ ಆಗಿರ್ತಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಗುರು ಬದಲಾವಣೆಯಿಂದ ಕನ್ಯಾ ರಾಶಿಯಲ್ಲಿ ಯಾವ ರೀತಿ ಶುಭ ಫಲ ಅಂತ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಯಾವ್ದು ಅತಿ ಆಗ್ಬಾರ್ದು, ಎಲ್ಲಾನು ಇತಿಮಿತಿಲಿದ್ರೆ ಎಲ್ಲಾನು ಒಳ್ಳೇದಾಗತ್ತೆ. ಸೊ ಹಾಗೆ ಮುಂದಿನ ರಾಶಿ ತುಲಾ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.